ಬಿಡದಿ ಟೌನ್ಶಿಪ್ನ ಜಟಾಪಟಿ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ. ಒಂದು ಕಡೆ ಜೆಡಿಎಸ್ ಮತ್ತೊಂದು ಕಡೆ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಾದಯಾತ್ರೆಯ ವಿಚಾರದಲ್ಲಿ ದೋಸ್ತಿಗಳಲ್ಲಿಯೇ ಮೂಡಿತಾ ಬಿರುಕು. ಪ್ರತ್ಯೇಕ ಪಾದಯಾತ್ರೆಗೆ ಜೆಡಿಎಸ್ ಒಂದು ಕಡೆ ಮುದ್ದಾಗಿದೆ. ಜೆಡಿಎಸ್ ದಿನಾಂಕ ಘೋಷಣೆಯ ಬೆನ್ನಲ್ಲೇ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ನಾವು ಜೆಡಿಎಸ್ ಒಟ್ಟಿಗೆ ಪಾದಯಾತ್ರೆಯನ್ನು ಮಾಡ್ತೇವೆ, ಬಿಜೆಪಿ ನಾಯಕರುಗಳು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಏಕಾಂಗಿಯಾಗಿ ಪಾದಯಾತ್ರೆಗೆ ದಳಪತಿಗಳು ಮತ್ತೊಂದು ಕಡೆ ರೆಡಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ ಪಾದಯಾತ್ರೆಯ ವಿಚಾರದಲ್ಲಿ ದೋಸ್ತಿಗಳ ನಡುವೆ ಈಗ ಕವಲುದಾರಿಯಾದಂತೆ ಕಾಣಿಸ್ತಾ ಇದೆ. ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದ ಭಾಗ ಆಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮುಂಚೂಣಿಗೆ ಬಂದು ದೊಡ್ಡ ಮಟ್ಟದ ಹೋರಾಟವನ್ನು ಡೇ ಒನ್ನಿಂದಲೂ ಕೂಡ ಮಾಡ್ತಾ ಇದೆ. ಯಾವಾಗ ವರಿಷ್ಠರು ಬಿಸಿ ಮುಟ್ಟಿಸಿದ್ರೋ ಅದಾದ ಮೇಲೆ ಬಿಜೆಪಿ ನಾಯಕರುಗಳು ಹೋರಾಟದ ಅಖಾಡಕ್ಕೆ ಇಳಿದಿದ್ದಾರೆ. ಜೆಡಿಎಸ್ ಜೊತೆಗೆ ಸೇರ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಜೆಡಿಎಸ್ ಮಾತ್ರ ಒಬ್ಬಂಟಿಯಾಗಿಯೇ ಪಾದಯಾತ್ರೆಯನ್ನು ಮಾಡೋದಕ್ಕೆ ನಿರ್ಧರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತೀರ್ಮಾನ ತಗೊಳ್ಬೇಕು ತಕ್ಷಣ ಅಂತೇಳಿ ಇದೇ ತಿಂಗಳು 30, 31, 1ನೇ ತಾರೀಕು ಅಂದರೆ ಬಿಡದಿಯಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಕೂಡ ನಾವು ಪಾದಯಾತ್ರೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಅಲ್ಲಿ ಕೂಡ ತಗೊಂಡ್ವಿ. ಆದರೆ ನಿನ್ನೆ ನಾವು ಅದರ ವಿಚಾರವಾಗಿ ಕಳೆದ 15ನೇ ತಾರೀಕಿಂದ ಕೂಡ ಅಂದರೆ ನಾವು ಅಲ್ಲಿ ಸಭೆ ಮಾಡಿದ ಮೇಲೆ ಕೂಡ ನಾವೊಂದು ಪ್ಲ್ಯಾನ್ ಮಾಡ್ತಾ ಇದ್ವಿ, ಎಲ್ಲಿಂದ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು. ಅದಕ್ಕೆ ನಾವು ಇವತ್ತು ಅದರ ರೂಪುರೇಷೆಗಳನ್ನು ಮಾಡಿದ್ದೇವೆ. 30ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭದ ಸ್ಥಳ ಬೈರಮಂಗಲ ವೃತ್ತದಿಂದ ಬಿಡದಿ ವೃತ್ತದವರೆಗೂ ಕೂಡ ಅಂದರೆ 8 ಕಿಲೋಮೀಟರ್, ಬೆಳಗ್ಗೆ ಮಧ್ಯಾಹ್ನ 8 ಕಿಲೋಮೀಟರು, ಹಾಗೆ ಮಧ್ಯಾಹ್ನ 1:30 ಊಟದ ವಿಶ್ರಾಂತಿ ನಂತರ 3:30ಕ್ಕೆ ಬಿಡದಿ ವೃತ್ತದಿಂದ ಕ್ರೈಸ್ಟ್ ವಿದ್ಯಾಲಯ ಟೋಲ್. ಉದ್ದೇಶ ಒಂದಿದೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಬೇಕಾದಾಗ ಸೇರ್ತಾರೆ. ಪಕ್ಷಗಳು ತನ್ನ ಕಾರ್ಯಕ್ರಮನ ರೂಪಿಸ್ಕೊಳ್ಳೋಂಥದ್ದಿದೆ. ನಮ್ಮ ಅಧ್ಯಕ್ಷರು, JDS ಅಧ್ಯಕ್ಷರು ಎಲ್ಲ ಮಾತುಕತೆಯನ್ನು ಮಾಡ್ತಾ ಇರ್ತಾರೆ. ಬಟ್ ಉದ್ದೇಶ ಏನಿದೆ, ರೈತರ ರಕ್ಷಣೆ ಆಗಬೇಕು, ರೈತರನ್ನ ಬಂಧಿಸಿರೋಂಥವ್ರನ್ನ ಬಿಡಿಸ್ಬೇಕು, ಅಭಿವೃದ್ಧಿನೂ ಆಗಬೇಕು, ಜವಾಬ್ದಾರಿಯುತವಾದಂಥ ಅಭಿವೃದ್ಧಿ ಆಗಬೇಕು. ರಾಜಕಾರಣಕ್ಕಿಂತ ಮುಖ್ಯವಾಗಿ ರೈತರ ಹಿತ ಮತ್ತು ಅಭಿವೃದ್ಧಿ ಎಲ್ಲವನ್ನೂ ಕಾಣುವಂಥದ್ದಾಗಬೇಕು. ಈ ದಿಕ್ಕಲ್ಲಿ ಜವಾಬ್ದಾರಿಯುತವಾಗಿ ಎರಡೂ ರಾಜಕೀಯ ಪಕ್ಷಗಳು ನಡೆಯುವಂಥದ್ದಾಗುತ್ತೆ. ಜನಜಾಗೃತಿಯನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇದು ಮೋರ್ ದೆನ್ ಪೊಲಿಟಿಕ್ಸ್. ಇದು ಪೊಲಿಟಿಕ್ಸ್ ನಮ್ಮ ಶಕ್ತಿಗಳ ಬಲ ಪ್ರದರ್ಶನ ಅಲ್ಲ. ಜನರ ಬಗ್ಗೆ ಕಾಳಜಿ ಇರೋವಂಥದ್ದನ್ನ ನಾವು ಜವಾಬ್ದಾರಿಯುತವಾಗಿ ನಾವು ಪ್ರತಿಪಕ್ಷವಾಗಿ ಈ ಕೆಲಸ